ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫೋಸಿಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನಿನ್ನೆ ಸಾಯಂಕಾಲ ಮಾರ್ಕೆಟ್ ಅವರ್ಸ್ ಆದಮೇಲೆ ಈ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2024 37,923 ಕೋಟಿ. ಜನವರಿ ಟು ಮಾರ್ಚ್ 2025 40,925 ಕೋಟಿ, 7.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 7,975 ಕೋಟಿಯಿಂದ 7,032 ಕೋಟಿ ಆಗಿದೆ, 11.7% ಕಮ್ಮಿ ಆಗಿದೆ. ರಿಸಲ್ಟ್ಸು ವೀಕ್ ಆಗಿದೆ, ಬಿಲೋ ಎಸ್ಟಿಮೇಟ್ಸ್ ಬಂದಿದೆ. ಇನ್ಫೋಸಿಸ್ ಶೇರ್ಸು ಮೋಸ್ಟ್ ಪ್ರಾಬ್ಲಿ ವೀಕ್ ಆಗಿ ಮಂಡೇ ನಮ್ಮ ಮಾರ್ಕೆಟ್ಸಲ್ಲಿ ಓಪನ್ ಆಗುತ್ತೆ. ನ್ಯೂಸ್ ನಂಬರ್ 2, ಟಾಟಾ ಎಲ್ಎಕ್ಸಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಜನವರಿ ಟು ಮಾರ್ಚ್ 2024 906 ಕೋಟಿ, ಜನವರಿ ಟು ಮಾರ್ಚ್ 2025 908 ಕೋಟಿ, 0.2% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 197 ಕ್ರೋರ್ಸಿಂದ 172 ಕ್ರೋರ್ಸ್ ಆಗಿದೆ, 12.7% ಡೌನ್. ರಿಸಲ್ಟ್ಸು ಬಿಲೋ ಎಸ್ಟಿಮೇಟ್ಸ್ ಬಂದಿದೆ ಹಾಗೂ ಶೇರ್ಸು ಮಂಡೇ ಮೋಸ್ಟ್ ಪ್ರಾಬ್ಲಿ ನೆಗೆಟಿವ್ ಆಗಿ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಇನ್ಫೋಸಿಸ್ CEO ಗೆಟ್ಸ್ 51 crore ESOPs. ಇನ್ಫೋಸಿಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ಸ್ ಅಂತ ಅಂದರೆ ಶೇರ್ಸು ಅಪ್ರೂವ್ ಮಾಡಿದ್ದಾರೆ ಸಲೀಲ್ ಪಾರೇಖಿಗೆ, CEO ಆ್ಯಂಡ್ MD ಆಫ್ ಇನ್ಫೋಸಿಸ್, ವರ್ತ್ 51 crores. ಹಾಗೂ ಇದು ಆ್ಯನ್ಯುಯಲ್ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಟಾಕ್ ಇನ್ಸೆಂಟಿವ್ಸ್, ಇದು ಅಪಾರ್ಟ್ ಫ್ರಮ್ ದ ಸ್ಯಾಲ್ರಿ. ಹಾಗೂ ಇದಕ್ಕೆ ಕೆಲವು ಒಂದು ಪ್ಯಾರಾಮೀಟರ್ಸ್ ಅವರು ಅಚೀವ್ ಮಾಡಬೇಕಿತ್ತು, ಅದು ಅಚೀವ್ ಮಾಡಿದ ಮೇಲೆ ಇದನ್ನು ಅವರು ಅಪ್ರೂವ್ ಮಾಡಿದ್ದಾರೆ. ಈ ಒಂದು ಪ್ಯಾರಾಮೀಟರ್ಸ್ ಏನಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಆದರೆ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್ ಅಂತೂ ವೀಕ್ ಆಗಿದೆ. ಶೇರ್ ಪ್ರೈಸು ಆಲ್ಮೋಸ್ಟ್ 1 yearಯಿಂದ ಡೌನ್ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಸೆಬಿ ಒಂದು ಕನ್ಸಲ್ಟೇಷನ್ ಪೇಪರನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನು ಪ್ರಪೋಸಲ್ ಹಾಕಿದ್ದಾರೆ ಅಂದರೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟಲ್ಲಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟಲ್ಲಿ ಜಾಸ್ತಿ ಅಮೌಂಟು ಮ್ಯೂಚುವಲ್ ಫಂಡ್ಸ್ ಹಾಕಲಿಕ್ಕೆ ಒಂದು ಅಲೌ ಮಾಡ್ತಾ ಇದ್ದಾರೆ. ಇದರಿಂದ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟಿಗೆ ಒಂದು ಜಾಸ್ತಿ ಸ್ಕೋಪ್ ಸಿಗುತ್ತೆ ಮ್ಯೂಚುವಲ್ ಫಂಡ್ಸಿಂದ ದುಡ್ಡು ರಿಸೀವ್ ಮಾಡಲಿಕ್ಕೆ. ಹಾಗೂ ಮ್ಯೂಚುವಲ್ ಫಂಡ್ಸ್ ಅವರಿಗೂ ಒಂದು ಅಡಿಷ್ನಲ್ ಡೈವರ್ಸಿಫಿಕೇಷನ್ಗೆ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ. ಸದ್ಯಕ್ಕೆ ರೂಲ್ಸ್ ಏನಿರುತ್ತೆ ಅಂದರೆ, ಮ್ಯಾಕ್ಸಿಮಮ್ ಒಂದು ಸ್ಕೀಮದು NAVಯಲ್ಲಿ 10% ಮಾತ್ರ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಹಾಗೂ ಇನ್ವಿಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೂ ಒಂದು ಪರ್ಟಿಕ್ಯುಲರ್ ಕಂಪ್ನಿದು REIT, ಅದು ಒಂದು ಪರ್ಟಿಕ್ಯುಲರ್ ಕಂಪ್ನಿದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟಲ್ಲಿ 5% ಮಾತ್ರ ಅವರ ಟೋಟಲಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಗೋಲ್ಡ್ ಪ್ರೈಸು ನಿನ್ನೆ 95,000 rupees ಪರ್ 10 grams ಮಾರ್ಕು ಕ್ರಾಸ್ ಆಯಿತು. ಇದು ಫಸ್ಟ್ ಟೈಮು, ಯಾಕಂದರೆ ಗ್ಲೋಬಲ್ ಗೋಲ್ಡ್ ಪ್ರೈಸಸ್ ತುಂಬ ಜಾಸ್ತಿ ಆಗಿದೆ ಲಾಸ್ಟ್ 6 monthsಯಿಂದ ಬಿಕಾಸ್ ಆಫ್ ದಿ ಅನ್ಸರ್ಟನಿಟಿ ಇನ್ ದಿ ಎಕಾನಮಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.